ನಮಸ್ಕಾರ ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ಡಿಕೆಗೆ ಗುಮ್ಮಿದ್ರ ರೆಡ್ಡಿ, ನೀವೇನ್ ಹೇಳಿದ್ರು ಐ ಡೋಂಟ್ ಕೇರ್. ಶಾಸಕರೊಂದಿಗೆ ಡಿಕೆಶಿ ಸಭೆ, ರಾಮಲಿಂಗಾರೆಡ್ಡಿ ಜಮೀರ್ ಆಬ್ಸೆಂಟ್. ಕಾರಣ ಏನ್ ಗೊತ್ತಾ? ನೋಡಿ, ಒಂದು ಕಡೆ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಾಗಿನಿಂದಲೂ ಕೂಡ ದೊಡ್ಡ ತಲೆನೋವಾಗಿ ಪರಿಣಮಿಸಿರೋದು, ಒಂದು ಕಡೆ ಸಚಿವ ಸ್ಥಾನದ ಫೈಟ್. ಒಂದು ಏನಂತಂದ್ರೆ, ಸಚಿವ ಸ್ಥಾನ ಸಿಕ್ಕರೂ ಕೂಡ ಅವರಿಗೆ ಆ ಖಾತೆ ಇಷ್ಟ ಆಗದೆ ಎಷ್ಟೋ ನಾಯಕರು ಇದುವರೆಗೂ ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದರಲ್ಲಿ ಒಬ್ಬರಾಗಿ ಗುರುತಿಸಿಕೊಂಡಿರುವವರು ರಾಮಲಿಂಗಾರೆಡ್ಡಿ ಅವರು. ರಾಮಲಿಂಗಾರೆಡ್ಡಿ ಅವರು ಏನು ಅಂತಂದ್ರೆ, ಸೌಮ್ಯ ಸ್ವಭಾವದ ವ್ಯಕ್ತಿ. ಯಾರೊಂದಿಗೂ ಕೂಡ ಯಾವುದೇ ರೀತಿಯಾದಂತಹ ಮುನಿಸು ಸೆಣಸಾಟವನ್ನ ಇಲ್ಲಿವರೆಗೂ ಕೂಡ ಪಕ್ಷದಲ್ಲಿ ತೋರಿಸಿದಂತರಲ್ಲ. ಆದರೆ ಅವರಿಗೆ ಜಲಸಂಪನ್ಮೂಲ ಖಾತೆ ಕೊಟ್ಟು ಒಂದು ಕಡೆ ಅವಮಾನವನ್ನ ಮಾಡಿದ್ರ ಡಿಕೆ ಶಿವಕುಮಾರ್ ಅವರು. ಕೇಳಿದಂತಹ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ಕೊಡದೆ ಎಲ್ಲೋ ಒಂದು ಕಡೆ ಅವರಿಗೆ ಬೇಸರವನ್ನ ಉಂಟು ಮಾಡಿದ್ದಾರೆ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ ಸಿಕ್ಕಿದೆ. ಏನಪ್ಪಾ ಅಂತಂದ್ರೆ, ನೋಡಿ, ಸಿಎಂ ಡಿಕೆ ಶಿವಕುಮಾರ್ ಅವರು ಬೆಂಗಳೂರು ನಗರ ಶಾಸಕರ ಸಭೆಯನ್ನ ನಡೆಸಿದ್ರು. SIR ಹಾಗೂ ಗ್ರೇಟರ್ ಬೆಂಗಳೂರು ಪಾಲಿಕೆ ಚುನಾವಣೆಯ ಹಿನ್ನೆಲೆಯಲ್ಲಿ ಈ ಸಭೆಯನ್ನ ನಡೆಸಲಾಯಿತು. ಸಭೆಯಲ್ಲಿ ಫುಟ್ಪಾತ್ ಮತ್ತು ರಾಜಕಾಲುವೆಗಳ ತೆರವು ಅಭಿಯಾನಕ್ಕೆ ಪಕ್ಷದ ಶಾಸಕರು ಅಗತ್ಯ ಸಹಕಾರವನ್ನ ಕೊಡಬೇಕು ಅಂತ ಸಿಎಂ ಡಿಕೆ ಶಿವಕುಮಾರ್ ಅವರು ಮನವಿಯನ್ನ ಮಾಡಿದ್ರು. ಆದರೆ ಸಭೆಗೆ 4 ಶಾಸಕರು ಗೈರಾಗಿದ್ದಾರೆ. ಕೇವಲ ರಾಮಲಿಂಗಾರೆಡ್ಡಿ ಅವರು ಅಷ್ಟೇ ಅಲ್ಲದೆ ಜಮೀರ್ ಅಹಮದ್ ಖಾನ್ ಅವರು ಕೂಡ ಆಬ್ಸೆಂಟ್ ಆಗಿದ್ದಾರೆ, ಅಂದ್ರೆ ಆ ಸಭೆಗೆ ಗೈರಾಗಿದ್ದಾರೆ. ಈ ಪೈಕಿ ಸಚಿವ ರಾಮಲಿಂಗಾರೆಡ್ಡಿ ಹಾಗೆ ಮಾಜಿ ಸಚಿವರಾಗಿರುವಂತಹ ಜಮೀರ್ ಅಹಮದ್ ಖಾನ್ ಗೈರಾಗಿರುವುದು ಕುತೂಹಲವನ್ನು ಕೇಳಿಸಿದೆ. ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ ಅಭಿವೃದ್ಧಿಯ ಭರವಸೆ ಗಟ್ಟಿಗೊಳಿಸುವ ಪ್ರಯತ್ನವಾಗಿ ಕೈಗೆತ್ತಿಕೊಂಡಿರುವ ಫುಟ್ಪಾತ್ ಮತ್ತು ರಾಜಕಾಲುವೆಗಳ ತೆರವು ಅಭಿಯಾನಕ್ಕೆ ಪಕ್ಷದ ಶಾಸಕರು ಅಗತ್ಯ ಸಹಕಾರವನ್ನು ಕೊಡಬೇಕು ಹಾಗೂ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ SIR ಪ್ರಕ್ರಿಯೆ ಮೇಲೆ ನಿಗಾ ವಹಿಸಬೇಕು ಅಂತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ನಗರದಲ್ಲಿ ಮಂಗಳವಾರ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ BGBA ವ್ಯಾಪ್ತಿಯ ಪಕ್ಷದ ಶಾಸಕರು ಹಾಗೆ ವಿಧಾನ ಪರಿಷತ್ನ ಸದಸ್ಯರ ಸಭೆ ನಡೆಯಿತು. SIR ಪ್ರಕ್ರಿಯೆ, GBA ವ್ಯಾಪ್ತಿಯ 5 ಪಾಲಿಕೆಗಳ ಚುನಾವಣೆಗೆ ತಯಾರಿ ಮತ್ತಿತರ ವಿಚಾರಗಳ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆಯಿತು. GBA ಚುನಾವಣೆ ವಿಚಾರ ಸುಪ್ರೀಂ ಕೋರ್ಟ್ ಮುಂದಿದ್ದು, ಒಂದು ವೇಳೆ ಸುಪ್ರೀಂ ಕೋರ್ಟ್ ಚುನಾವಣೆ ನಡೆಸಲೇಬೇಕು ಅಂತ ಆದೇಶಿಸಿದರೆ ಅದಕ್ಕೆ ಸಿದ್ಧ ಆಗಿರಬೇಕು. 5 ಪಾಲಿಕೆಗಳಲ್ಲೂ ಪಕ್ಷದ ಅಭ್ಯರ್ಥಿಗಳು ಗೆಲ್ಲೋದಕ್ಕೆ ಕಾರ್ಯತಂತ್ರವನ್ನು ರೂಪಿಸಬೇಕು ಅಂತ ಸಿಎಂ ಸೂಚನೆಯನ್ನ ಕೊಟ್ಟರು. ಇನ್ನು ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಬಿಡುಗಡೆ ಮಾಡಿರುವ ಅನುದಾನ ಬಳಕೆ ಸಂಬಂಧ ಕ್ರಿಯಾ ಯೋಜನೆ ನೀಡುವಂತೆ ಪಕ್ಷದ ಶಾಸಕರಿಗೆ ಮಾರ್ಗದರ್ಶನ ಮಾಡಿದ ಸಿಎಂ GBA ಚುನಾವಣೆಗೆ ತಯಾರಿ ಆರಂಭಿಸಿ ಪಕ್ಷ ಮತ್ತು ಸರ್ಕಾರದ ಪರ ಜನಾಭಿಪ್ರಾಯ ರೂಪಿಸಿಕೊಳ್ಳುವಂತೆ ಕೆಲಸ ಮಾಡುವುದಕ್ಕೆ ಸಲಹೆಯನ್ನು ಕೊಟ್ಟರು. ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡರು ಸಭೆಯಲ್ಲಿ ಆರಂಭದಲ್ಲಿ ಮಾತಾಡಿ, GBA ವ್ಯಾಪ್ತಿಯ ಮುಖ್ಯ ರಸ್ತೆಗಳ ಫುಟ್ಪಾತ್ ಒತ್ತುವರಿ ತೆರವು ಪ್ರಕ್ರಿಯೆಯ ಈವರೆಗಿನ ಪ್ರಗತಿ, ರಸ್ತೆ ಅಭಿವೃದ್ಧಿ ಮತ್ತು ರಸ್ತೆ ಗುಂಡಿ ಮುಚ್ಚುವುದಕ್ಕೆ ಸರ್ಕಾರ ಅನುಮೋದಿಸಿರುವಂತಹ 2,000 ಕೋಟಿ ರೂಪಾಯಿ ಬಳಕೆ ಕುರಿತಂತೆ ಶಾಸಕರಿಗೆ ಮಾಹಿತಿಯನ್ನು ಕೂಡ ಇದೇ ಸಂದರ್ಭದಲ್ಲಿ ಕೊಟ್ಟರು. ಮುಂದುವರೆದು ಬೀದಿ ಬದಿ ವ್ಯಾಪಾರಿಗಳಿಗೆ ಪರ್ಯಾಯ ವ್ಯವಸ್ಥೆ ಮಾಡಿರುವ ಬಗ್ಗೆ ವಿವರಣೆಯನ್ನು ಕೊಟ್ಟಂತಹ ಅವರು, ತಿಂಗಳಿಗೊಮ್ಮೆ ಸಭೆ, ಬೆಂಗಳೂರು ನಗರದ ಅಭಿವೃದ್ಧಿ ಮತ್ತು ಇಲ್ಲಿನ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ಉದ್ದೇಶದೊಂದಿಗೆ ಪ್ರತಿ ತಿಂಗಳು ಬೆಂಗಳೂರಿನ ಶಾಸಕರು, MLCಗಳು ಮತ್ತು ಸಂಸದರೊಂದಿಗೆ ಮುಖ್ಯಮಂತ್ರಿಗಳು ಅಥವಾ ಬೆಂಗಳೂರು ನಗರಾಭಿವೃದ್ಧಿ ಸಚಿವರ ನೇತೃತ್ವದಲ್ಲಿ ಸಭೆಯನ್ನು ನಡೆಸುವುದಕ್ಕೆ ನಿರ್ಧಾರವನ್ನು ಕೂಡ ಇದೇ ಸಂದರ್ಭದಲ್ಲಿ ಕೈಗೊಳ್ಳಲಾಗುತ್ತೆ. ಇನ್ನು ಮಾಸಿಕ ಸಭೆಯಲ್ಲಿ ಹಿಂದಿನ ಸಭೆಯಲ್ಲಿ ತೆಗೆದುಕೊಂಡಂತಹ ನಿರ್ಧಾರಗಳ ಪಾಲನೆ, ಕ್ಷೇತ್ರ ವ್ಯಾಪ್ತಿಯಲ್ಲಿ ಕೈಗೊಳ್ಳಲಾದಂತಹ ಮತ್ತು ಕೈಗೊಳ್ಳಬೇಕಾಗಿರುವಂತಹ ಅಭಿವೃದ್ಧಿ ಕಾರ್ಯಗಳ ಕುರಿತಂತೆ ಚರ್ಚೆ ಮಾಡೋದಕ್ಕೆ ತೀರ್ಮಾನವನ್ನು ಕೈಗೊಳ್ಳಲಾಯಿತು. ಇನ್ನು ಸಭೆಗೆ 4 ಗೈರು. ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೆದಂತಹ ಈ ಸಭೆಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು ಗೈರಾದರು, ಬೈರತಿ ಸುರೇಶ್ ಅವರಿಲ್ಲ, ಶಾಸಕರಾದಂತಹ ಜಮೀರ್ ಅಹಮದ್ ಖಾನ್ ಅವರಿಲ್ಲ, ಹಾಗೆ ಪ್ರಿಯಾ ಕೃಷ್ಣ ಅವರು ಕೂಡ ಇಲ್ಲ. ವಿಶೇಷವಾಗಿ ರಾಮಲಿಂಗಾರೆಡ್ಡಿ ಹಾಗೆ ಜಮೀರ್ ಅಹಮದ್ ಖಾನ್ ಅವರು ಸಭೆಗೆ ಹಾಜರಾಗಿರುವುದು ಗಮನ ಸೆಳೆದಿದೆ. ಕನಕ ಗುರುಪೀಠ ಟ್ರಸ್ಟ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಕಾರಣ ಸಚಿವ ಬೈರತಿ ಸುರೇಶ್ ಅವರು ಈ ಸಭೆಗೆ ಗೈರಾಗಿದ್ರು. ಆದರೆ ರಾಮಲಿಂಗಾರೆಡ್ಡಿ ಅವರು ಯಾವುದೇ ಕಾರಣವನ್ನ ಕೊಡದೆ ಸಭೆಯಿಂದ ದೂರ ಉಳಿದದ್ದು ಗಮನ ಸೆಳೆದಿದೆ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಡಿಕೆಗೆ ಗುಂಬಿಟ್ರ ರೆಡ್ಡಿ ಅವರು ಅನ್ನುವಂತಹ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಅಷ್ಟೇ ಅಲ್ಲದೆ, ನೀವೇನು ಮಾಡಿದ್ರು ಕೂಡ ಐ ಡೋಂಟ್ ಕೇರ್ ಅಂತ ರೆಡ್ಡಿ ಎಲ್ಲೊಂದು ಕಡೆ ತಮ್ಮ ಮನದಾಳದ ಮಾತನ್ನ ಹೊರಗೆ ಹೇಳೋದಕ್ಕೆ ಆಗದೆ ಮನಸ್ಸಲ್ಲಿ ಅನ್ಕೊಂಡ್ರ ಅನ್ನುವಂತಹ ಒಂದು ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಇದಾಗಿತ್ತು ಇವರೆಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.